ಹೊರಡೋಣ ಮೇಡಮ್. ಈ ಗಾಡಿ ನಿಮ್ದಲ್ವಾ? ಯಾರು ಹೇಳಿದ್ದು ಗಾಡಿ ನಂದಲ್ಲ ಅಂತ? ನಂದೇ ಗಾಡಿ ಇದು, ಕಷ್ಟಪಟ್ಟು ದುಡ್ಡು ತಗೊಂಡಿದೀನಿ. ಮತ್ತೆ ಯಾರೋ ಕಾಲ್ ಮಾಡಿ ಈ ಗಾಡಿ ಬಗ್ಗೆ ಕೇಳ್ತಾ ಇದ್ರು. ಅದ ಅದು ಕಸ್ಟಮರ್ ಕಸ್ಟಮರ್ ಒಂದ್ ಬಾಡಿಗೆ ಇದೆ ಬರ್ತಿ ಅಂತ ಕೇಳಿದ್ರು, ನಾನ್ ಬರಲ್ಲ ಅಂತ ಹೇಳ್ದೆ. ಡ್ರೈವರ್ ಆದ್ರೂ ಅರೇಂಜ್ ಮಾಡ್ಕೊತೀನಿ, ಗಾಡಿ ಕೊಡು ಅಂತ ಕೇಳಿದ್ರು. ಸಾಧ್ಯನೇ ಇಲ್ಲ ಅಂತ ಹೇಳಿದೀನಿ. ಹೊರಡೋಣ. ಅಯ್ಯಯ್ಯೋ, ಏನಾಯ್ತು? ಬಿಲ್ ಕೊಟ್ಟು ಪರ್ಸ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ. ಸಿಕ್ಕಾಪಟ್ಟೆ ದುಡ್ಡು ಬೇರೆ ಆಯ್ತು. ದೊಡ್ಡ ದೊಡ್ಡವ್ರ ವಿಸಿಟಿಂಗ್ ಕಾರ್ಡ್ ಎಲ್ಲ ಆಯ್ತು. ಶೋರೂಮ್ ಅವ್ರಿಗೆ, ಗ್ಯಾರೇಜ್ ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕಿತ್ತು. ಯಾರಾದ್ರೂ ಎತ್ಕೊಂಡ್ಬಿಟ್ರೆ ಏನ್ ಮಾಡೋದು? ಅಲ್ಲ ಕಣ್ರಿ, ಹೋಟೆಲ್ ಇಲ್ಲೇ ಇದೆ. ಇಷ್ಟೆಲ್ಲ ಮಾತಾಡೋ ಬದಲು ವಾಪಸ್ ಹೋಗಿ ತಗೊಂಡ್ ಬಂದಿದ್ರೆ ಆಗಿರೋದು. ಹೌದಲ್ಲ? ಸರಿ, ನೀವು ಕಾರ್ ಒಳಗಡೆ ಕೂತಿರಿ, ನಾನು ಹೋಗಿ ಬಂದ್ಬಿಡ್ತೀನಿ. ಏನ್ ಮೇಡಮ್ ನೀವು ಈ ಉರಿ ಬಿಸ್ಲಲ್ಲಿ ಇಲ್ಲೇ ನಿಂತಿದ್ದೀರಾ? ಕಾರ್ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ದೆ ತಾನೆ? ಅಯ್ಯೋ, ಏನ್ ಮೇಡಮ್ ನೀವು ನಾನು ಹೋಗ್ ಬರೋ ಗ್ಯಾಪ್ ಅಲ್ಲಿ ಬೋರ್ ಹೊಡೆದು ನಿಮಗ್ ನೀವೇ ಪೇಂಟಿಂಗ್ ಮಾಡ್ಕೊಂಡ್ಬಿಟ್ಟಿದೀರಾ? ಇದೆಲ್ಲ ಯಾಕೆ ಬೇಕಿತ್ತು ನಿಮ್ಗೆ? ಆರಾಮಾಗಿ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳೋದೆ ತಾನೇ ನಾನು? ಮಾಡೋದೆಲ್ಲ ಮಾಡಿ ಅಮಾಯಕಂತರ ಪ್ರಶ್ನೆ ಮಾಡ್ಕೊಂಡು ನಕ್ಕೊಂಡು ನಿಂತಿದ್ದೀರಾ. ಯಾರೋ ನಾನಾ? ಇನ್ಯಾರು? ನೀವೇ. ಇದೆಲ್ಲ ಆಗಿರೋ ನಿಮ್ಮಿಂದಾನೆ. ಏನ್ ಮೇಡಮ್ ನೀವು ಅವನ್ ಯಾವನೋ ಸಿಡ್ಸೋಗಿರೋದಕ್ಕೆ ನನಗ್ ಬೈತಾ ಇದೀರಲ್ಲ? ಇವಾಗೇನು ಅವ್ನ್ ಯಾವನು ಅಂತ ತೋರಿಸಿ ಚೇಸ್ ಮಾಡ್ಕೊಂಡು ಹೋಗಿ ಮೂಳೆ ಎಣಿಸ್ಬಿಡ್ತೀನಿ. ಅಲ್ಲಿವರೆಗೂ ನಾನು ಹಿಂಗೆ ನಿಂತಿರ್ಬೇಕಾ? ಅಯ್ಯೋ, ನೀವ್ ಯಾಕೆ ಇಲ್ಲ ನಿಂತಿರ್ತೀರ ಮೇಡಮ್? ಬನ್ನಿ ನನ್ ಜೊತೆ, ಅವ್ನ್ ಯಾವನು ಅಂತ ತೋರಿಸಿ. ಮೂಳೆ ಎಣಿಸ್ಬೇಕಾಗಿರೋದು ಅವಂದಲ್ಲ, ನಿಮ್ದು. ಅಲ್ಲ ಮೇಡಮ್, ನಾನ್ ಹೇಳ್ದೆ ತಾನೇ ಒಳಗ್ ಕೂತ್ಕೊಳ್ಳಿ ಅಂತ. ಇವಾಗ ನಂಗೆ ಕ್ಲಾರಿಫಿಕೇಶನ್ ಎಲ್ಲ ಬೇಡ. ಇದೆಲ್ಲ ಆಗಿರೋದು ನಿಮ್ಮಿಂದಾನೆ. ಇದನ್ನ ಸರಿ ಮಾಡ್ಬೇಕಾಗಿರೋದು ನೀವೇ. ನೀವು ವಾಲೆಟ್ ಹೋಟೆಲ್ ಅಲ್ಲಿ ಮರ್ತಿರ್ಲಿಲ್ಲ ಅಂದ್ರೆ ನಾವ್ ಇಷ್ಟೊತ್ತಿಗೆ ಗಾಡಿ ಒಳಗಡೆ ಇರ್ತಿದ್ವಿ. ಅವಾಗ ನನ್ ಮೇಲೆ ಕೆಸರು ಬೀಳ್ತಿರ್ಲಿಲ್ಲ, ಈ ಡಿಸ್ಕಷನ್ ಇರ್ತಿರ್ಲಿಲ್ಲ. ನೋಡಿ, ಇದಕ್ಕೆಲ್ಲ ಕಾರಣ ನೀವೇ. ನಂಗೆ ಏನು ಗೊತ್ತಿಲ್ಲ. ಇದನ್ನ ನೀವೇ ಸರಿ ಮಾಡ್ಬೇಕು ಅಷ್ಟೇ. ಯಪ್ಪ ದೇವ್ರೆ, 2 ನಿಮಿಷ ಹಂಗೋಗಿ ಹಿಂಗ್ ಬರೋ ಗ್ಯಾಪ್ ಅಲ್ಲಿ ನಾನೇ ಅಪರಾಧಿ ಆಗ್ಬಿಟ್ನಾ? ಏನ್ರಿ ಮೇಲ್ ನೋಡ್ತಾ ನಿಂತ್ಬಿಟ್ರಿ? ನಾನು ಹೇಳಿ ಕೇಳಿಸ್ತಾ? ಕೇಳಿಸ್ತು. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಯಾವ್ದನ್ನ? ಈ ಬಟ್ಟೆಗಾಗಿರೋ ಕೊಳೆ ಹೋಗಕ್ಕೆ ಎಷ್ಟು ಬಕೆಟ್ ನೀರ್ ಬೇಕು ಅಂತ. ಅಯ್ಯೋ ದೇವ್ರೆ, ನಾನ್ ಈ ಪರಿಸ್ಥಿತಿಲಿ ಮನೆಗ್ ಹೆಂಗ್ ಹೋಗ್ಲಿ ಅಂತ ಟೆನ್ಷನ್ ಅಲ್ಲಿ ಇದ್ರೆ ನೀವ್ ತಮಾಷೆ ಮಾಡ್ಕೊಂಡು ನಿಂತಿದ್ದೀರಾ. ಸರಿ ಬನ್ನಿ ಹೋಗೋಣ. ಕೊಳೆ ಆಗಿರೋದು ಬಟ್ಟೆಗೆ ಮನ್ಸ್ಕಲ್ವಲ್ಲ? ಅಯ್ಯೋ, ಇವಾಗ ಆರಾಮಾಗಿ ಕಾರತಿ ಹೊರಡೋಣ, ಬನ್ನಿ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು. ಬಾಯಿ ಮುಚ್ಕೊಂಡು ಕಸ ಗುಡ್ಸೆ ಆಡ್ತಾಳ. ಗುಡಿಸ್ತಾ ಇಲ್ವಾ ಅಮ್ಮ? ನಾನು ಭಾರತಿ, ಶಾಂತಕ್ಕ. ಓ ಅಪರೂಪಕ್ಕೆ ಮನೆ ಕೆಲ್ಸನೂ ಮಾಡ್ತಿದ್ಯಾ? ಬೈರಿ ಅಕ್ಕ, ನೀನ್ ಯಾಕಕ್ಕ ಬಂದೆ ಇಲ್ಲಿ? ಅರ್ಜೆಂಟ್ ಬ್ಲೌಸ್ ಬೇಕು ಅಂತಿದ್ಯಲ್ಲ, ರೆಡಿ ಆಗಿತ್ತು, ಕೊಟ್ಟೋಗೋಣ ಅಂತ ಬಂದೆ. ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ? ಅಯ್ಯೋ, ನಾನೇನು ಫಾರಿನೆಲ್ಲ ಇದ್ದೀನಿ, ಪಕ್ಕದ ಮನೇಲಿ ತಾನೇ ಇರೋದು. ನಿನ್ ನೋಡ್ದಂಗೂ ಆಗುತ್ತೆ, ಬ್ಲೌಸ್ ಕೊಟ್ಟಂಗೂ ಆಗುತ್ತೆ ಅಂತ ಬಂದೆ. ಇಷ್ಟ ಇಲ್ಲ ಅಂದ್ರೆ ಹೇಳು, ನಮ್ಮ ಮನೆಗೆ ತೊಗೊಂಡೋಗ್ತೀನಿ, ಫೋನ್ನೇ ಮಾಡ್ತೀನಿ, ನಮ್ಮ ಮನೆಗೆ ಬಂದು ತೊಗೊಂಡೋಗು. ಶಾಂತಕ್ಕ ನಿಂತ್ಕೋ, ಹೇಗಿದ್ರು ಬಂದಿದ್ಯಲ್ಲ, ಕೊಟ್ಟೋಗು, ಕುಡಿಲಿ. ಏನೇ ಅದು? ಏನು ಇಲ್ಲ ಅಮ್ಮ, ಏನು ಇಲ್ಲ. ಏನು ಇಲ್ಲ ಅಂತ ಅಲ್ಲಿ ಕಿರಿತಿದ್ದಾಗ್ಲೇ ಗೊತ್ತಾಗ್ತಿದೆ ಏನೋ ಇದೆ ಅಂತ. ಬರ್ತೀನಿ ತೋಡ್. ಏನೇ ಅದು? ಏನೋ ನಡೆಸಿದೀರಿ ಇಬ್ರು? ಏನು? ಏನು ಇಲ್ಲ ಅಮ್ಮ. ನಿಂದೇನೆ?
ನಂದೇನೂ ಇಲ್ಲ, ಭಾರತಿ ನೋಡ್ಬೇಕಿತ್ತು ಅದಕ್ಕೆ ಬಂದಿದೆ ಅಷ್ಟೇ. ಏನೇ ಅದು? ಏನು ಅಂದೆ? ಏನಿಲ್ವಲ್ಲ. ಏಯ್, ಯಾರ್ದಿದು ಬ್ಲೌಸು? ಅಮ್ಮ ಅದು ಯಾರ್ದೇ ಇದು? ಅದು ನೀನೇನಕ್ಕೆ ಇದನ್ನ ತಂದು ಇವಳು ಕೊಡ್ತಿದ್ಯಾ? ಯಾಕೆ ಅಂದ್ರೆ ಹೊಲೆ ಕೊಟ್ಟಿದ್ಲು, ಹೊಲ್ದಾಗಿತ್ತು, ಅದಕ್ಕೆ ತಗೊಂಬಂದ್ ಕೊಟ್ಟೆ. ನಿಂದೊಳ್ಳೆ ಕತೆ ಕಣಕ. ಅರೆ ಅವಳು ನೋಡಿ ಸಾಕು. ಯಾವ್ದೇ ಇದು ಬ್ಲೌಸು? ಯಾರ್ದಿದು ಬ್ಲೌಸು? ಈ ಬ್ಲೌಸ್ ನಿನ್ನ ಹತ್ರ ಇರ್ಲಿಲ್ವಲ್ಲ ಈ ತರದ್ದು? ಬೊಗಳೆ, ಯಾರ್ದೇ ಇದು? ಅಯ್ಯೋ ಅಮ್ಮ, ಅದು ಅದೇ 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 ಅವತ್ತು ಚಿಕ್ಕಮ್ಮ ಬಂದಿದ್ರಲ್ಲ ಮನೆಗೆ, ಅವತ್ತು ಕೊಟ್ಟೋದ್ರು. ಹಾ, ಯಾವತ್ತೆ ಅವಳು ಬಂದಿದ್ದು? ಅವಳು ಬಂದು ಹೋಗಿ 6 ತಿಂಗಳಾಯ್ತು. ಅಷ್ಟು ದಿನ ಆಗೋಯ್ತಾ? ಹೇಳೆ, ಯಾರ್ದಿದು? ಅಯ್ಯೋ ಅಮ್ಮ, ಇದು ನಂದೇ. ಅವತ್ತು ಚಿಕ್ಕಮ್ಮನ ಮಗ ಮತ್ತೆ ಅವ್ರ ಹೆಂಡತಿನ ಊಟಕ್ಕೆ ಕರೆದಿರ್ಲಿಲ್ವಾ? ಬಂದಿದ್ರು. ಅವ್ರ ಜೊತೆ ಅತ್ತೇನು ಬಂದಿದ್ರಲ್ವಾ? ಬಂದಿದ್ರು. ಅವಾಗ ಕೊಟ್ಟಿದ್ದವ್ರು ನನಗೆ. ನನಗೆ ಗೊತ್ತಿದೆ, ನಿನ್ಗೆ ಹೇಗೆ ಕೊಟ್ರು? ನಿನಗೆ ನಾವು ಹೇಳಲೇ ಇಲ್ವಲ್ಲ. ಆದ್ರೆ ಇದು ಅವತ್ತು ಕೊಟ್ಟಿರೋ ತರ ಇಲ್ಲ, ಇವತ್ತೇನೋ ಹೊಸ್ದಾಗಿ ತಗೊಂಡಂಗಿದೆ. ಕರೆಕ್ಟ್ ಆಗಿ ಹೇಳ್ದೆ ನೋಡು. ಇಷ್ಟು ದಿನ ಇದು ಬರೀ ಬ್ಲೌಸ್ ಪೀಸ್ ಆಗಿತ್ತು, ಈಗ ಇದು ಬ್ಲೌಸ್ ಆಗಿದೆಯಲ್ಲ, ಅದಕ್ಕೆ ನಿನಗೆ ಹಾಗನ್ನಿಸ್ತಿದೆ. ಕೊಡಿಲಿ, ಸರಿಯಾಗಿ ಉಳಿದಿದ್ದಾಳೋ ಇಲ್ವಾ ನೋಡೋಣ. ಅಯ್ಯೋ ಪಾಪಿ. ಯಾರನ್ನೇ ಪಾಪಿ ಅಂತಿದ್ಯಾ? ಅಯ್ಯೋ ನಿನ್ನಲ್ಲ ಅಮ್ಮ, ತಂದ್ಕೊಟ್ಲಲ್ಲ ಟೈಲರ್ ಶಾಂತಕ್ಕ, ಅವಳನ್ನ ನೋಡಮ್ಮ. ಅವಳ ಮೇಲೆ ನಂಬಿಕೆ ಇಟ್ಟು ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ರೆ ಹೇಗೆ ಹೊಲ್ದಿದ್ದಾಳೆ ನೋಡು. ನಂಬಿಕೆ ದ್ರೋಹಿ, ನಂಬಿಕೆ ದ್ರೋಹಿ. ಇರು ಈಗಲೇ ಹೋಗಿ ಅವಳ ಮುಖದ ಮೇಲೆ ಬಿಸಾಕಿ ಇದನ್ನ ಸರಿಯಾಗಿ ಸ್ಟಿಚ್ ಮಾಡು ಅಂತ ಹೇಳ್ಬಿಟ್ಟು ಬರ್ತೀನಿ. ಆ ಬ್ಲೌಸ್ ಅಂತೂ ಅವಳ್ದಲ್ಲ. ಏನ್ ನಡೆಸ್ತಿದ್ದಾಳೆ ಇವಳು? ಒಳಗ್ ಹೋಗೋಣ. ಅಲ್ಲ, ಇನ್ನೊಂದ್ ಅರ್ಧ ಕಿಲೋಮೀಟರ್ ಹೋಗಿದ್ರೆ ಮನೆಗೆ ಹೋಗ್ಬೋದಿತ್ತು. ಓ, ನೀವ್ ನನ್ನ ನೋಡ್ ನಗ್ದಂಗೆ ನಿಮ್ ಮನೆಯವರು ನಗ್ಲಿ ಅಂತನಾ? ಅಲ್ಲಲ್ಲ, ನಿಮ್ ಬಾಗಲೇ ಅಷ್ಟೊಂದ್ ಬಟ್ಟೆ ಇರುವಾಗ ಹೊಸ ಬಟ್ಟೆ ಪರವಾಗಿಲ್ಲ ತಗೊಳ್ಳಿ. ಅಲ್ಲ, ನನಗೇನ್ ತೊಂದ್ರೆ ಇಲ್ಲ. ಮನೆಗೆ ಹೋಗಿದ್ರೆ ನೀಟಾಗಿ ಫ್ರೆಶ್ ಅಪ್ ಆಗಿ ಬೇರೆ ಬಟ್ಟೆ ಹಾಕೋ ಬರೀ. ಈಗೇನು ನಿಮಗ್ ಒಳಗ್ ಬರಕ್ ಆಗತ್ತೋ ಇಲ್ವೋ? ಆಯ್ತು, ನಡಿ ತಗೊಳ್ಳಿ. ಹಲೋ, ವೆಲ್ಕಮ್ ವೆಲ್ಕಮ್. ಏನ್ ಬೇಕಾಗಿತ್ತು ಮೇಡಮ್? 1-2 kg ಅಡಿಕೆ, 1 ಮುಟ್ಟೆ ಸುಣ್ಣ. ಮತ್ತಿನ್ನೇನ್ ಸರ್, ಬಟ್ಟೆ ಅಂಗಡಿಗೆ ಬಂದು ಇನ್ನೇನ್ ಕೇಳ್ತಾರೆ ಹೇಳಿ. ನೋಡಿ ಇವ್ರ ಡ್ರೆಸ್ ಎಲ್ಲ ಹೇಗಾಗಿದೆ ಅಂತ. ಹೊಸ ಡ್ರೆಸ್ ತೋರಿಸಿ. ಏನಾಯ್ತು ಮೇಡಮ್? ಏನನ್ ಮಗ ಈ ತರ ಮಾಡಿದ್ದು? ಹಿಡ್ಕೊಂಡಲ್ಲ ಚಚ್ಚೋದಲ್ವಾ? ಕೇಳ್ತಿದಾರಲ್ಲ, ಹೇಳಿ. ಏನ್ ಸರ್, ನೀವ್ ಅಂಗಡಿ ಓನರಾ ಇಲ್ಲಾಂದ್ರೆ ಕ್ಲೀನರಾ? ಏನ? ಮತ್ತಿನ್ನೇನ್ ಸರ್, ನಿಮ್ಗೆ ಯಾಕೆ ಬೇಕು? ಹೇಗಾಯ್ತು, ಯಾವಾಗಾಯ್ತು, ಯಾಕಾಯ್ತು, ಇದೆಲ್ಲ ಬೇಕಾ ನಿಮ್ಗೆ? ಸುಮ್ನೆ ಬಟ್ಟೆ ತೋರಿಸಿ ನಾವು ತಗೋತೀವ ಅಷ್ಟೇ. ಅಲ್ಲಿದೆ ಹೋಗಿ ನೋಡಿ. ಏನ್ ಫ್ರೀಯಾಗಿ ಕೊಡೋ ತರ? ಹಾ, ಫ್ರೀನೇ ನೋಡೋಕೆ. ಮತ್ತೆ ಯಾಕೆ ಒಳಗಡೆ ಬರ್ಬೇಕಿತ್ತು? ಹೊರಗಡೆನೆ ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬೋದಿತ್ತಲ್ಲ. ಸ್ವಲ್ಪ ಸುಮ್ಮನೆ ಇರಕ್ಕೆ ಏನ್ ತಗೋತೀರಾ ನೀವು? ಸಾರಿ, ಹೋಗಿ ನೀವು ಹೋಗಿ ಡ್ರೆಸ್ ನೋಡೋಕೆ. ಏನಾದ್ರೂ ಹೆಲ್ಪ್ ಬೇಕಾ?
ನೋ ಥ್ಯಾಂಕ್ಸ್. ನೀವು ಸ್ವಲ್ಪ ಸುಮ್ಮನೆ ನಿಂತ್ಬಿಟ್ರೆ ಅದೇ ದೊಡ್ಡ ಹೆಲ್ಪ್ ನಂಗೆ. ಎಕ್ಸ್ಕ್ಯೂಸ್ ಮೀ, ಅದ್ ಕೊಡಿ. ಹೌದಣ್ಣ, ಸಂಜೆ 7 ಗಂಟೆ ಅಷ್ಟರಲ್ಲಿ ಫಂಕ್ಷನ್ ಶುರುವಾಗೋಗುತ್ತೆ ಅಣ್ಣ. ಶಾಮಿಯಾನ ಹಾಗೆ ಒಂದು 50 ಚೇರು, ಅಡುಗೆ ಇಡಕ್ಕೆ ಅಂತ ಒಂದು 2 ಟೇಬಲ್ಲು ಎಲ್ಲ ತಂದ್ಬಿಡಿ ಅಣ್ಣ. ಸರಿ ಅಣ್ಣ, ಸರಿ ಸರಿ, ಬೇಗ ಬನ್ನಿ. ಹ್ಞೂ ಅಣ್ಣ. ಅಣ್ಣ ಆಮೇಲೆ ಮಾಡ್ತೀನಿ. ಯಾಕೆ ಯಾಕೆ ಹಿಂಗೆ ಓಡ್ ಬರ್ತಿದ್ಯಾ? ಇರು. ಕುಡಿ. ಏನಾಯ್ತೆ? ನೀನು ಅರ್ಜೆಂಟಾಗಿ ಬೇಕು ಅಂದೆಲ್ಲ, ಅದಕ್ಕೆ ಅರ್ಜೆಂಟಾಗಿ ತಂದೆ. ಅಯ್ಯೋ ಹುಚ್ಚ ಹುಡುಗಿ, ನಿಧಾನಕ್ಕೆ ಬರೋದಲ್ವಾ? ಬ್ಲೌಸ್ ಎಲ್ಲ ಒಂದು ನೆಪ ಮಾವ. ನಾನು ಓಡೋಡ್ ಬಂದಿದ್ದು ನಿನ್ನನ್ನ ನೋಡ್ಬೇಕು ಅಂತ. ಥ್ಯಾಂಕ್ಸ್ ಭಾರತಿ. ಸಾಯಂಕಾಲ ಫಂಕ್ಷನ್ಗೆ ಬಾ, ತಪ್ಪಿಸ್ಬೇಡ. ಯಾಕೆ ಏನಾಯ್ತೆ? ಇನ್ನೊಂದ್ಸಲ ಹೇಳು. ಸಾಯಂಕಾಲ ಅದಲ್ಲ, ಮತ್ತೆ ನನ್ನ ಹೆಸರು ಭಾರತಿ. ನಮ್ಮಮ್ಮನ್ನ ಅದೆಷ್ಟು ಸಲ ಬೈಕೊಂಡಿದ್ದೀನಿ ಗೊತ್ತಾ, ಇದೆಂತ ಹೆಸರು ಅಂತ. ಆದ್ರೆ ನಿನ್ ಬಾಯಿಂದ ಕೇಳಿದ್ರೆ ಒಣಗೋಗಿರೋ ಗಂಟ್ಲಿಗೆ ತಣ್ಣೀರ್ ಕುಡ್ದಂಗ ಆಗ್ತಿದೆ. ಸರಿ, ಸಂಜೆ ಬಾ, ಈಗ ಹೊರಡು. ನನಗೂ ಬರ್ಬೇಕು ಅಂತ ಆಸೆನೆ ಮಾವ. ಆದ್ರೆ ನಮ್ಮ ಮನೆ ಬಗ್ಗೆ ನಿನಗ್ ಗೊತ್ತಲ್ಲ. ನಿಮ್ ಮನೆ ವಿಷಯ ಹೇಳಿದ್ರೇನೆ ನಮ್ಮಮ್ಮ ಲಟ್ಟಣ್ಗೆ ತಗೋತಾಳೆ. ಇನ್ನು ನಿಮ್ ಮನೆಗೆ ಹೋಗ್ತೀನಿ ಅಂತಂದ್ರೆ ಚಾಕುನೆ ತಗೋತಾರೆ ಅಂತ್ಯಾ? ಮಚ್ಚೆ ತಗೊಳ್ತಾರೆ. ಯಾಕೆ ಭಾರತಿ, ಏನಾಯ್ತು? ಒಂಥರ ಇದೆಯಲ್ಲ, ಏನಾದ್ರೂ ಪ್ರಾಬ್ಲಮಾ? ಏನಿಲ್ಲ ಮಾವ, ನಾನು ಚೆನ್ನಾಗೇ ಇದ್ದೀನಿ. ಮತ್ತೆ ಇಷ್ಟೊಂದು ಕೆಮ್ತಿದ್ಯಲ್ಲ? ಅದು ಸ್ವಲ್ಪ ನೆಗಡಿ ಆಗಿತ್ತು ಅಷ್ಟೇ. ಸರಿ ಸರಿ, ನಾನು ಹೊರಡ್ತೀನಿ. ಹುಲಿ ಬಾಯಿಗೆ ಬಿದ್ರೂ ಪರವಾಗಿಲ್ಲ, ನಮ್ಮ ಅಮ್ಮನ ಬಾಯಿಗೆ ಮಾತ್ರ ಬೀಳ್ಬಾರ್ದು. ಹಾ, ಹುಷಾರು. ಮಾವ, ನೀನು ಸಂತೋಷವಾಗಿದೀಯಾ? ಯಾಕೆ ಕೇಳ್ತಿದ್ಯಾ ಭಾರತಿ? ಹರಿಗ್ ಮದ್ವೆ ಆಯ್ತು, ನನಗಿನ್ನೂ ಮದ್ವೆ ಆಗಿಲ್ಲ ಅಂತ ಬೇಜಾರಿಲ್ವಾ? ಚಚೆ, ಹಾಗೇನಿಲ್ಲ. ಹರಿಗ್ ಮದ್ವೆ ಆಗಿರೋದು ನನಗೆ ತುಂಬಾನೇ ಖುಷಿಯಾಗಿದೆ. ಎಷ್ಟೋ ವರ್ಷದಿಂದ ನಡೀತಿರೋ ಶುಭ ಕಾರ್ಯ ಈಗ ನಮ್ಮನೇಲಿ ನಡೆದಿದೆ. ಸಂತೋಷ ಆಗದೆ ಇರತ್ತಾ ಹೇಳು? ನಿನ್ನಂತವನು ಕೋಟಿಗೊಬ್ಬ ಮಾವ. ಮಾವ, ನಿನ್ನ ಹತ್ರ ನಾನೇನೋ ಕೇಳಲ್ಲ. ಕೇಳು ಭಾರತಿ. ನಿನಗೆ ನಾನು ಇಷ್ಟನಾ? ಹೇಳು ಮಾವ, ನಾನು ನಿನಗಿಷ್ಟನಾ? ನೀನ್ ಇಷ್ಟ ಆಗದೆ ಇರ್ತೀಯ ಭಾರತಿ. ಒಳ್ಳೆ ಮನ್ಸಿರೋಳು. ಮನೇಲಿ ಎಷ್ಟೇ ಬೈದ್ರು ನಮ್ಮನೆಗೆ ಬಂದು ನಮಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತೀಯ. ಸಂಬಂಧದಲ್ಲಿ ಮಾವನ ಮಕ್ಕಳು. ಅದು ಅಲ್ಲದೆ ಈ ಊರಲ್ಲಿ ಯಾರಾದ್ರೂ ನಮ್ಮನ್ನು ಇಷ್ಟಪಡ್ತಾರೆ ಅಂದ್ರೆ ಅದ್ ನೀನ್ ಒಬ್ಳೆ. ನೀನು ಅಂದ್ರೆ ನಮ್ ಎಲ್ರಿಗೂ ಇಷ್ಟ ಭಾರತಿ. ನನಗೆ ನೀನು ತುಂಬಾ ಇಷ್ಟ ಆಗಿದ್ಯಾ ಮಾವ. ನೀನು ನನ್ನ ಮಾವನ್ ಮಗ ಅಂತ ಅಲ್ಲ,
ಅದಕ್ಕಿಂತ ಹೆಚ್ಚು. ನೀನು ಸಂತೋಷವಾಗಿರೋದು ನನಗೂ ಖುಷಿನೇ, ಆದ್ರೆ ಮನ್ಸಿಗೇನೋ ಒಂಥರ ಬೇಜಾರು ಮಾವ. ನಿನಗೂ ಒಂದು ಸಂಸಾರ ಅಂತ ಇರ್ಬೇಕಿತ್ತು, ನಿನಗೂ ಒಂದು ಮದ್ವೆ ಅಂತ ಆಗ್ಬೇಕಿತ್ತು ಅಂತ ಅನ್ಸುತ್ತೆ. ನಿನ್ನ ಪಕ್ಕದಲ್ಲಿ ಕೂರೋ ಹುಡುಗಿ ನಾನೇ ಆಗಿರ್ಬೇಕು ಅಂತ ಅನ್ಸುತ್ತೆ. ಪ್ರತಿ ಸಲ ನೀನು ಹುಡುಗಿನ ನೋಡಕ್ ಹೋದಾಗ್ಲೆಲ್ಲ ನನ್ನ ಮನ್ಸಿಗೆ ತುಂಬಾ ನೋವಾಗುತ್ತೆ ಮಾವ. ಒಂದ್ ಕಡೆ ನಿನಗೆ ಒಳ್ಳೇದಾಗುತ್ತಲ್ಲ ಅನ್ನೋ ಖುಷಿ, ಆದ್ರೆ ಇನ್ನೊಂದ್ ಕಡೆ ನೀನು ಬೇರೆ ಯಾರನ್ನೋ ಮದ್ವೆ ಆಗಿ ನನ್ನಿಂದ ದೂರ ಹೋಗ್ತೀಯಲ್ಲ ಅನ್ನೋ ನೋವು. ನಿಜ ಹೇಳ್ತೀನಿ ಮಾವ, ನನಗೆ ನಿನ್ನ ಮದ್ವೆ ಆಗೋದಕ್ಕೆ ತುಂಬಾ ಮನ್ಸಿದೆ. ಭಾರತಿ, ಮಾವ, ನೀನೇ ನನ್ನನ್ನ ಮನೆ ಬಿಟ್ಟು ಬಾ ಅಂದ್ರು ಹರಿ ಹೆಂಡತಿ ತರ ನಾನು ಮನೆ ಬಿಟ್ಟು ಬಂದು ನಿನ್ನ ಮದುವೆ ಆಗೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಬೆಳೆದಿದ್ದ ರೀತಿನೇ ಬೇರೆ, ನನ್ನ ಜೀವನದ ರೀತಿನೇ ಬೇರೆ. ನನಗೆ ನಮ್ಮ ಅಪ್ಪನಿಗೆ ಮೋಸ ಮಾಡೋದಕ್ಕೆ ಮನ್ಸಾಗಲ್ಲ ಮಾವ. ಪಾಪ ಅವರು ಫಾರಿನಲ್ಲಿ ನನಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಮುಂದೆ ನನ್ನ ಜೀವನ ಹೇಗಿರುತ್ತೆ ಅಂತನೂ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಜೀವನನ ನಿನ್ ಜೊತೆ ಕಳಿಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಮಾವ. ಆ ಬ್ಲೂ ಕಲರ್ ಸ್ಯಾರಿ ಏನಾದ್ರು ನಮ್ಮ ಮೇಡಮ್ ಹಾಕೊಂಡ್ರೆ ಥೇಟ್ ಖುಷ್ಬು ತರ ಇರ್ತಾರೆ. ಒಳ್ಳೆ ಹೀರೋಯಿನ್ ತರ ಇರ್ತಾರೆ. ಏಯ್ ಮುಟ್ಟಾಳ, ತಾಳಿ ಕಟ್ಟಾಗಿದೆ, ಇನ್ನು ಏನೋ ಮೇಡಮ್ಮು ಅಂತ್ಯಾ? ತಾಳಿ ಏನೋ ಕಟ್ಟಿದೀನಿ, ಆದ್ರೆ ಇನ್ನು ಗಂಡ ಆಗಿಲ್ವೇ? ಈ ಪ್ರಪಂಚದಲ್ಲಿ 3 ಗಂಟೆ ಹಾಕಿದ್ರು ಗಂಡ ಆಗದಿರೋ ನತದೃಷ್ಟ ಅಂದ್ರೆ ನಾನು ಒಬ್ನೇ ಇರ್ಬೇಕು. ನತದೃಷ್ಟ ಅಂತ ಯಾಕೋ ಅಂತ್ಯಾ? ಒಳ್ಳೆ ಹುಡುಗಿ ಸಿಕ್ಕಿದಾಳೆ, ಇನ್ಮೇಲೆ ನಿನ್ನ ಅದೃಷ್ಟ ಕುಲಾಯಿಸುತ್ತೆ ಬಿಡು. ಏನೋ ಅದೃಷ್ಟನೋ ಏನೋ. ಹೆಂಡತಿ ಅಂತ ನಾನ್ ಅನ್ಕೊಂಡ್ಬಿಟ್ರೆ ಸಾಕ, ಗಂಡ ಅಂತ ಅವಳು ಅನ್ಕೋಬೇಕು ತಾನೆ. ಬರುತ್ತೆ ಆ ಟೈಮು ಬಂದೇ ಬರುತ್ತೆ. ಥ್ಯಾಂಕ್ ಯು. ಸದ್ಯಕ್ಕೆ ನೀವೀಗ ನನ್ನ ಫೀಲಿಂಗ್ಸ್ನೆಲ್ಲ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ತುಂಬ ದಿನದಿಂದ ಅನ್ಕೊಳ್ತಿದ್ದೆ, ಆದ್ರೆ ಭಯ ಆಗ್ತಿತ್ತು ಅಂತ ಸುಮ್ಮನಾಗೋಗ್ತಿದ್ದೆ. ಇವತ್ತೇನೋ ಗೊತ್ತಿಲ್ಲ, ಎಲ್ಲ ಹೇಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ಕೊಂಡೆ ಮಾವ. ಬರ್ತೀನಿ. ಮಾವ, ನಿನಗಿನ್ಮೇಲೆ ಹೆಣ್ಣು ನೋಡಕ್ ಹೋದ್ರೆ ನನ್ ಕೊರಗ್ತಾ ಕೂರಲ್ಲ. ಬಹುಶಃ ನನ್ನಿಂದನೇ ನಿನಗೆ ಯಾವ ಹುಡುಗಿನೂ ಸೆಟ್ ಆಗ್ತಿಲ್ಲ ಅನ್ಸುತ್ತೆ. ನೀನ್ ಚೆನ್ನಾಗಿರ್ಬೇಕು ಮಾವ. ಆ ದೇವ್ರ ಹತ್ರನೂ ನಾನು ಅದನ್ನೇ ಕೇಳ್ಕೊಳ್ಳೋದು. ಏನ್ ಸರ್, ಬಟ್ಟೆ ತಗೊಳಕ್ ಬಂದಿದ್ದೀರಾ? ಇಲ್ಲ, ಬಟ್ಟೆ ತೊಳೆಯಕ್ ಬಂದೆ. ಏನ್ ಹಿಂಗ್ ಕೇಳ್ತೀರಾ ಮೇಡಮ್? ಬಟ್ಟೆ ಅಂಗಡಿಗೆ ಬಟ್ಟೆ ತಗೊಳಕ್ ತಾನೇ ಬರ್ತಾರೆ. ಕೋಪ ಮಾಡ್ಕೋಬೇಡಿ ಸರ್. ನಿಮ್ ಜೊತೆ ಬಂದವ್ರು ಯಾರು? ನನ್ ಜೊತೆನಾ? ಯಾರು? ಅದೇ ಟ್ರಯಲ್ ರೂಮ್ಗೆ ಹೋದ್ರಲ್ಲ. ಅವರು ನನ್ನ ಹೆಂಡತಿ. ಅಲ್ಲ,